ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಬರೋಬ್ಬರಿ 38 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುವನ್ನ ಜಪ್ತಿ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇತಿಹಾಸದಲ್ಲೇ ದೊಡ್ಡ ಮಟ್ಟದ ಡ್ರಗ್ಸ್ ಅನ್ನ ಜಪ್ತಿ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೌದು, ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ಇದು. 38 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು, 38.60 ಅಂದರೆ 38 ಕೋಟಿ 60 ಲಕ್ಷ ಅಂದರೆ 7 kg 72 ಗ್ರಾಮ್ ಕೊಕೇನ್ ಸೀಸ್ ಆಗಿದೆ. ಬ್ರೆಜಿಲ್ನಿಂದ ಬೆಂಗಳೂರಿಗೆ ಸರಬರಾಜಾಗ್ತಾ ಇದ್ದಂಥ ಡ್ರಗ್ಸ್ ಅದು. ಇತಿಹಾಸದಲ್ಲೇ ದೊಡ್ಡ ಮಟ್ಟದ ಡ್ರಗ್ಸ್ ಜಪ್ತಿಗೈದಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. NDPS ಆ್ಯಕ್ಟ್ ಅಡಿಯಲ್ಲಿ ಸದ್ಯ ಓರ್ವ ಪ್ರಯಾಣಿಕನ ಬಂಧನವಾಗಿದೆ. ಈ ಮಟ್ಟಿಗಿನ ಡ್ರಗ್ಸ್ ಸಾಗಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದರ ಹಿಂದೆ ದೊಡ್ಡ ಜಾಲವೇ ಖಂಡಿತ ಇದ್ದೇ ಇರುತ್ತೆ. ಬ್ರೆಜಿಲ್ ಸಾವೋ ಪೋಲೋದಿಂದ ಬೆಂಗಳೂರಿಗೆ ಈ ಡ್ರಗ್ಸನ್ನು ಸಾಗಣೆ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಬ್ರೆಜಿಲ್ನಿಂದ ಬೆಂಗಳೂರಿಗೆ ಡ್ರಗ್ಸ್ ಸಾಗಣೆ ಆಗ್ತಾ ಇತ್ತು, ಬಟ್ ಇದು ಹೆಂಗೆ ಸಾಗಣೆ ಆಗ್ತಾ ಇತ್ತು, ಹೇಗೆ ಪತ್ತೆ ಹಚ್ಚಿದ್ದು? ದಿವ್ಯಾ, ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಈಗ ಒಂದು ಭರ್ಜರಿ ಒಂದು ಭೇಟಿಯನ್ನ ಆಡಿರುವಂತದ್ದು. ಅಂದ್ರೆ ಇದುವರೆಗೂ ಕೂಡ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಕೆಲವೊಂದು ಬಾರಿ ಅಕ್ರಮವಾಗಿ ಏನೇನೋ ಸಾಗಾಟ ಆಗ್ತಿರುವಂತದ್ದು, ಸಾಕು ಪ್ರಾಣಿಗಳ ಕಾಡು ಪ್ರಾಣಿಗಳಾಗಿರ್ಬೋದು, ಬೇರೆ ಬೇರೆ ಚಿನ್ನ ಆಗಿರ್ಬೋದು, ಈ ರೀತಿಯಾದಂತಹ ಅನೇಕ ಬಾರಿ ಕಸ್ಟಮ್ಸ್ ಅಧಿಕಾರಿಗಳೇ ಡ್ರಗ್ ಅನ್ನು ಕೂಡ ಸೀಸ್ ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ಅದರ ಮುಂದುವರಿದ ಭಾಗವಾಗಿ 38.60 ಕೋಟಿ ಮೌಲ್ಯದ 7.72 kg ಕೊಕೇನ್ ಅನ್ನ ಜಪ್ತಿ ಮಾಡಿದ್ದಾರೆ. ಅಂದ್ರೆ ಈ ಬ್ರೆಜಿಲ್ನ ಸೋಪೋಲೋದಿಂದ ಒಬ್ಬ ವ್ಯಕ್ತಿ ಇದನ್ನ ತಗೊಂಡ್ಕೊಂಡು ಬರ್ತಾ ಇದ್ದ. ಈ ಒಂದು ಗಂಭೀರ ಆರೋಪದ ಮೇರೆಗೆ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಬೃಹತ್ ಪ್ರಮಾಣದ ಕೊಕೇನ್ ಪತ್ತೆಯಾಗಿದೆ. ಇನ್ನು ಕಸ್ಟಮ್ಸ್ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದಾರೆ. NDPS ಕಾಯ್ದೆ ಅಡಿಯಲ್ಲಿ ಪ್ರಯಾಣಿಕರನ್ನ ಬಂಧನ ಮಾಡಿರುವಂತದ್ದು. ಮೂಲಗಳ ಪ್ರಕಾರ ಈ ಬ್ರೀಫ್ ಕೇಸ್ ಏನಿರುತ್ತೆ, ಬ್ರೀಫ್ ಕೇಸ್ ನ ಒಳಗಡೆ ಭಾಗದಲ್ಲಿ ಈತ ಒಂದು ಚೀಲದ ರೀತಿಯಲ್ಲಿ ಮಾಡಿ ಅದರೊಳಗಡೆ ಈ ರೀತಿಯಾದಂತಹ ಕೊಕೇನ್ ಅನ್ನ ತುಂಬಿಕೊಂಡು ಬರ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಈಗ ಸದ್ಯಕ್ಕೆ ಒಂದು ಕೊಕೇನ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ವಶಪಡಿಸಿಕೊಂಡು ಈತ ಇದನ್ನ ಬೆಂಗಳೂರಿನಲ್ಲಿ ಯಾರಿಗೆ ಸಪ್ಲೈ ಮಾಡ್ತಾ ಇದ್ದ, ಹೇಗೆ ಸಪ್ಲೈ ಮಾಡ್ತಾ ಇದ್ದ ಮತ್ತು ಕಂಪ್ಲೀಟ್ ಆಗಿ ಈತನ ಹಿನ್ನೆಲೆ ಏನು ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಇನ್ನು ಈ ಬ್ರೀಫ್ ಕೇಸ್ ನ ಒಳಭಾಗದಲ್ಲಿ ಅಂದ್ರೆ ಒಳ ಪದರ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಕುಯ್ದು ಅದರಲ್ಲಿ ಚೀಲದ ರೀತಿ ಮಾಡಿ ಇದನ್ನ ತೆಗೆದುಕೊಂಡು ಬರ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಸದ್ಯಕ್ಕೆ ಕಸ್ಟಮ್ಸ್ ಅಧಿಕಾರಿಗಳು ಈ ಭರ್ಜರಿ ಒಂದು ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಈಗ ತನಿಖೆಯನ್ನು ಆರಂಭ ಆಗಿದೆ. ತನಿಖೆಯ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ಕೂಡ ಬರಬೇಕಾಗಿದೆ. ಸದ್ಯಕ್ಕೆ ಬೇಸಿಕ್ ಇನ್ಫಾರ್ಮೇಶನ್ ಪ್ರಕಾರ ಈತ ಈ ಒಂದು ಬ್ರೀಫ್ ಕೇಸ್ ನಲ್ಲಿ ಈ ಒಂದು ಡ್ರಗ್ ಅನ್ನ ಸಾಗಿಸ್ತಾ ಇರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.